ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ, ಅದರಲ್ಲೂ ಕೂಡ ನಟಿ ಅಂದ ತಕ್ಷಣ ಇಡೀ ದೇಶಾದ್ಯಂತ ಒಂದು ಸದ್ದು ಮಾಡಿದಂತ ಪ್ರಕರಣ ಇದು. ಈಗ ಅದಕ್ಕೊಂದಿಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಏನು, ರನ್ಯಾಗೆ ಸಚಿವರಿಬ್ಬರ ನಂಟು ಇರೋ ಬಗ್ಗೆ ಸುದ್ದಿ ಓಡಾಡ್ತಾ ಇದೆ. ಬಂಧನದ ವೇಳೆ ರನ್ಯಾರಾವ್ ಸಚಿವರೊಬ್ಬರಿಗೆ ಸಂಪರ್ಕ ಮಾಡೋಕೆಲ್ಲ ಪ್ರಯತ್ನ ಪಟ್ಟರಂತೆ. ಇದು ಸಂಚಲನ ಮೂಡಿಸಿಬಿಡ್ತು. ವಿಪಕ್ಷಗಳು ಸದನದ ಒಳಗೆ ಹೊರಗೆ ಎಲ್ಲ ಗಲಾಟೆ ಮಾಡಿದ್ರು. ಯಾರ ಸಚಿವರು ಬಹಿರಂಗವಾಗಿ ಹೇಳಬೇಕು, ಎಲ್ಲ ಕ್ರಮ ಆಗಬೇಕು ಅಂತೆಲ್ಲ ಬಿಜೆಪಿ ಜೆಡಿಎಸ್ ಒತ್ತಾಯಿಸಿತು. ರನ್ಯಾ IPS ಪುತ್ರಿಯೂ ಆಗಿರೋದ್ರಿಂದ ಇಡೀ ವ್ಯವಸ್ಥೆಯ ಮೇಲೆ ಈಗ ಕರಿನೆರಳೆಲ್ಲ ಆವರಿಸ್ಬಿಟ್ಟಿದೆ. ಈ ಕೇಸಿಂದ ರಾಜ್ಯಕ್ಕೆ ಕಳಂಕ ಕಟ್ಟಿಬಿಟ್ಟಿದೆ. ಸತ್ಯಾಂಶ ಬಹಿರಂಗ ಆಗಬೇಕು ಅಂತ ವಿಜಯೇಂದ್ರ ಅವರು ಒತ್ತಾಯ. ಆದರೆ ನಮಗೂ ನಿಮ್ಮಷ್ಟೇ ಗೊತ್ತ್ರಿ, CBIನವರೇ ಬಹಿರಂಗಪಡಿಸಲಿ ಅಂತ ಕಾಂಗ್ರೆಸ್ ಸಚಿವರ ಹೇಳಿಕೆ. ಈ ಮಧ್ಯೆ ರನ್ಯಾರಾವ್ಗೆ ಕಲರ್ಫುಲ್ ರಾಜಕಾರಣಿಯೊಬ್ಬರು 40 ರಿಂದ 45 ಲಕ್ಷ ಮೌಲ್ಯದ ವಜ್ರದ ನೆಕ್ಲೆಸ್ ಅನ್ನು ಗಿಫ್ಟ್ ಮಾಡಿದ್ರು ಅಂತಿದ್ದಾರೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಈ ಬಗ್ಗೆ ಗುಸುಗುಸು ಆಗಿ ಚರ್ಚೆ ನಡೀತಾ ಇದೆ. ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಯಾರು ಇದರ ಹಿಂದೆ ಇರುವಂತಹ ಸಚಿವರು, ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್, ರೆವಿನ್ಯೂ ಇಂಟೆಲಿಜೆನ್ಸ್ ನಮಗೆ ಬರೋದಿಲ್ಲ. ಇನ್ನು ಸಚಿವರುಗಳು, 2 ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದ್ರಿ. ಅದು ಕೂಡ CBIನವರೇ ಕಂಡುಹಿಡಿಬೇಕು, ಇನ್ವೆಸ್ಟಿಗೇಷನ್ ಅಲ್ಲಿ ಬರಲಿ. ತನಿಖೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾ? ಇಲ್ಲ, ಇದರಿಂದ ಯಾರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ ಅಂತ ಅಷ್ಟೇ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನ ಮಾಡ್ತೇನೆ. ಇದರಿಂದ ಯಾರ್ಯಾರು ಅಡಗಿದ್ದಾರೆ ಸತ್ಯವನ್ನ ಬಹಿರಂಗಪಡಿಸಬೇಕು. ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲಾಗಳು ಇರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು ಯಾರು ಅನ್ನೋದನ್ನ ಬಹಿರಂಗಪಡಿಸಬೇಕು. ಅವರನ್ನ ಅರೆಸ್ಟ್ ಮಾಡಿದಾಗ ಅವರು ಯಾರೋ ಮಂತ್ರಿಗೆ ಫೋನ್ ಮಾಡ್ಲಿಕ್ಕೆ ತಗೊಂಡ್ರು, ಅದರ ಕಿತ್ಕೊಂಡ್ರು ಅಂತಿದೆ. ಆದ್ರೆ ಅವರು ಕೂಡ ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ಗಳು ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಇದು ಸರ್ಕಾರ ಹೇಳಲಿ. ಯಾಕಂದ್ರೆ ಸರ್ಕಾರ ಗೊತ್ತಿಲ್ವಾ? ಫಿಲಂ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದನ್ನ ಯಾರು ಹೆಸರು ಹೇಳಿ. ಆಲ್ರೆಡಿ CBIನವರು ತಗೊಂಡಿದ್ದಾರೆ, ಮಾಡ್ಲಿ. ಯಾವ್ದಾರ ಇದ್ರೆ ಹೊರಗಡೆ ತರಲಿ. 2 ವರ್ಷದಲ್ಲಿ BJPಯವರು JDS ಅವರು ಹೇಳಿದ ತನಿಖೆನಲ್ಲಿ ಅವೆಲ್ಲ ಹುಷಿ ಆಗೋದ್ವಲ್ಲ. ಒಂದೇನಾದ್ರು ಗಂಭೀರವಾಗಿದ್ರೆ ಹೇಳಿ, ನಾನು ಒಪ್ಕೋತೀನಿ. ಈಗಾಗಲೇ ಅದು ತನಿಖೆ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ತಪ್ಪಿಸಿರ್ತಾರೋ ಅವ್ರ ಮೇಲೆ ಕ್ರಮ ಆಗುವಂತ ಕೆಲಸ ಆಗುತ್ತೆ. ಇಂಥದಕ್ಕೆ ಕಾಂಗ್ರೆಸ್ ಪಕ್ಷದಾಗಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಿಡ್ಕೊಂಡು ಪರಮೇಶ್ವರ್ ಯಾರು ಇದಕ್ಕೆ ಸಪೋರ್ಟ್ ಮಾಡುವಂತ ಪ್ರಶ್ನೆ ಇಲ್ಲ. ಸರ್, ಸಚಿವರಿಗೆ ಫೋನ್ ಮಾಡಿದ ತಕ್ಷಣ ಇದರಲ್ಲಿ ಸಚಿವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೆಂಗೆ ಹೇಳಕ್ಕಾಗತ್ತೆ ಸರ್? ಯು ಆರ್ ರೈಟ್. ಫಸ್ಟ್ ಪ್ರಾಬ್ಲಮ್, ಪರಿಚಯ ಬೇರೆ, ಪಾತ್ರ ಬೇರೆ. ಎರಡು ಬೇರೆ ಬೇರೆ ವ್ಯವಹಾರಗಳು. ನನಗೆ 1000 ಜನ ಸಿಗ್ಬೋದು. ನನ್ನ ವೃತ್ತಿ ಜೀವನದ ಅವಧಿನಲ್ಲಿ 100 ಜನ ಸಿಗ್ತಾರೆ. ಅದರಲ್ಲಿ ಒಂದು ರನ್ಯಾನೂ ಇರ್ಬೋದು, ಅಥವಾ ಇನ್ನೊಂದು ನಟಿನೂ ಇರ್ಬೋದು, ಒಬ್ಬ ನಟನೂ ಇರ್ಬೋದು, ಒಬ್ಬ ರಾಜಕಾರಣಿ ಇರ್ಬೋದು, ಒಬ್ಬ ಪೊಲೀಸ್ ಆಫೀಸರ್ ಇರ್ಬೋದು. ನನ್ನ ಮೊಬೈಲನ್ನು ಓಪನ್ ಮಾಡಿಕೊಂಡ್ರೆ ಒಂದು 25 ಆಫೀಸರ್ಸು, ಒಂದು 50 ರಾಜಕಾರಣಿಗಳು, ಒಂದು 100 ಜನ ಯಾರು ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳೋ ನಂಬರ್ ಸಿಗ್ಬೋದು ಇದರಲ್ಲಿ. ಎಸ್, ಓಕೆ, ಕರೆಕ್ಟ್. ಇದು ಪರಿಚಯ, ಇದು ಪಾತ್ರವಲ್ಲ. ಎಸ್. ಒಂದು ವೇಳೆ ಇದರಲ್ಲಿರುವ ಸಂಖ್ಯೆ, ಎಲ್ಲಿರುವ ವ್ಯಕ್ತಿ ಸತತವಾಗಿ ನನ್ನೊಡನೆ ಸಂಪರ್ಕವನ್ನಿಟ್ಟುಕೊಂಡು ಪಾತ್ರಧಾರಿ ಆದರೆ ಈ ವ್ಯವಹಾರದಲ್ಲಿ ಅದು ಪ್ರಶ್ನೆ ಬೇರೆ. ಪಾತ್ರಧಾರಿ ಅಥವಾ ಪಾಲುದಾರಿಕೆ. ಇಲ್ಲಿಯವರೆಗೆ ಪಾತ್ರಧಾರಿಯ ಪ್ರಶ್ನೆ ನನಗಿನ್ನೂ ಕಾಣಿಸಿಲ್ಲ. ಪರಿಚಯ ಇರಬಹುದು, ಫೋನೂ ಹೋಗಿರ್ಬೋದು, ತಪ್ಪೇನು? ಕಷ್ಟದಲ್ಲಿದ್ದಾಗ ಫೋನ್ ಮಾಡೋದು, ಸರ್ ನೋಡಿ ಸರ್ ಹಿಂಗೆ ಮಾಡಿಬಿಟ್ಟಿದ್ದಾರೆ ಸರ್ ಅಂತಾನೋ ಇನ್ನೊಂದು ಫೋನ್ ಹಾಕಿರ್ಬೋದು. ಹಾಗಾಗಿ ಟೂ ಅರ್ಲಿ ಟು ಸೇ. ನಾನು ಇಲ್ಲ ಅಂತ ಹೇಳಿಲ್ಲ, ನನಗೆ ಗೊತ್ತಿಲ್ಲ ಯಾರ್ಯಾರ ದುರಾಸೆಗಳು ಎಲ್ಲೆಲ್ಲಿಗೆ ಬಂದಿವೆ ಅನ್ನೋದು ನನಗಿನ್ನೂ ಐಡಿಯಾ ಇಲ್ವಲ್ಲ. ಹಾಗಾಗಿ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇವರೇ ಎಂದು ಹೇಳಲು ಅಥವಾ ಇವರ ಪಾತ್ರ ಇಷ್ಟು ಆಳವಾಗಿದೆ ಅಂತ ಹೇಳೋದಕ್ಕೆ ಇನ್ನೂ ಟೈಮು ಬೇಕು. ಓಕೆ, ಆ ಪರಿಚಯ ಇರಲಾರ್ದೆ 40-45 ಲಕ್ಷದ ಡೈಮಂಡ್ ನೆಕ್ಲೆಸ್ ಅನ್ನ ಕೊಡಿಸುವಂತ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರು ನೋಡಿದ್ವಾ? ಅಲ್ಲ, ಆ ರೀತಿಯಾಗಿ ಆರೋಪ ಯಾರು ನೋಡಿದ್ವಾ? ಇಲ್ಲ, ನಾವು ನೋಡಿಲ್ಲ ಸರ್. ಆ ರೀತಿಯಾಗಿ ಆರೋಪ ಬೆನ್ಸ್ ಕೊಡ್ಸಿದ್ನಲ್ಲ ನಿನ್ನೆ, ಅದೆಲ್ಲಿ ಇಟ್ಕೊಂಡಿದ್ದೀರಿ? ಮಾರ್ಬಿಟ್ಟೆ ಸರ್. ಮಾರಿದ್ರಾ? ಎಷ್ಟು ಮೋಸಗಾರ ಇರಬೇಕು ನೀವು ಅಂದರೆ. ನಾನು ಕೊಟ್ಟಿದ್ದ ಗಿಫ್ಟ್ ಪಾಪ ನಿನ್ನೆ ಕರೆಕ್ಟ್. ಅದಕ್ಕೆ ನಾನು ನಿಮ್ಗೆ ಹಂಗೆ ಕೇಳಿದ್ದೆ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅಂತಂದ್ರೆ ಹೇಗೆ ನಾವು ಆರೋಪ ಮಾಡೋಕ್ಕಾಗುತ್ತೆ? ಈ ಥರದ ಪ್ರಕರಣಗಳಲ್ಲಿ ಒಮ್ಮೆ ಒಂದು ರೀತಿಯಾದ ಹಬ್ಬಕ್ಕೆ ಪ್ರಾರಂಭ ಆದಾಗ ಈ ಥರದ್ದೆಲ್ಲ ಹಬ್ತಾ ಹೋಗುತ್ತೆ. ಅದು 4 ಲಕ್ಷದ ನೆಕ್ಲೆಸು ಇರ್ಬೋದು, 45 ಆಗಿರಬಹುದು. ಎಷ್ಟೋ ಸರಿ ನಮ್ಮ ಜೀವನಗಳಲ್ಲಿ ನಾವು ಇಂಥ ಕಥೆಗಳನ್ನು ಕೇಳಿರ್ತೀವಿ. ನಾವೇ ಎಲ್ಲಿಗಾರು ಹೋಗಿ ಬಂದಾಗ
ಹಂಗಂತೆ ಹೌದಾ ಅಂತ ಅನ್ನೋದು ನಮಗೆ ಆಶ್ಚರ್ಯ ಆಗಬೇಕದು, ಹಂಗೆ ಕೇಳಿರ್ತೀವಿ. ಹಾಗಾಗಿ ಈ ಲಿಂಕ್ಗಳು ಝೀರೋನಾ ಅಂದರೆ ಎಲ್ಸೆ ನೋ, ಝೀರೋ ಇರಲ್ಲ. ಆದರೆ ಅವರೆಲ್ಲ ನೇರ ಪಾತ್ರಧಾರಿಗಳ ಐಸೆ ಗೊತ್ತಿಲ್ಲ, ಚೆಕ್ ಮಾಡ್ಕೋಬೇಕು. ಯಾಕೆ ಅನುಮಾನದಲ್ಲಿ ಇಟ್ಟುಕೊಂಡು ಈ ಮಾತನಾಡ್ತೀರಿ ನೀವು? ರಾಜಕಾರಣಿಗಳು ಗೋಲ್ಡ್ ಸ್ಮಗ್ಲಿಂಗು ಅಥವಾ ಮತ್ತೊಂದು ವ್ಯವಹಾರದಲ್ಲಿ ತೊಡಗಲೇಬಾರದು ಅಂತ ಈ ದೇಶದಲ್ಲಿ ಏನಿಲ್ಲ. ವಾಟ್ ಹ್ಯಾಪನ್ಡ್ ಇನ್ ಕೇರಳ? ಚೀಫ್ ಮಿನಿಸ್ಟರ್ನ ಮೂಗಿನ ಕೆಳಗಡೆ ನಡೆಯಲಿಲ್ವೇನು ಕೇರಳದಲ್ಲಿ ಆ ಲೇಡಿ ವಿಚಾರದಲ್ಲಿ? ಅವಳೊಂದು ಯೂಸ್ ಮಾಡ್ಕೊಂಡು ಎಲ್ಲರೂ ಅಲ್ಲಿ ಆವತ್ತಿನ ಮುಖ್ಯಮಂತ್ರಿಗೆ ಅತ್ಯಂತ ಆಪ್ತನಾಗಿದ್ದಂತಹ ಪ್ರಮುಖ ಕಾರ್ಯದರ್ಶಿ ಅದರಲ್ಲಿ ಇನ್ವಾಲ್ವ್ ಆದ ಅಂತ ಬರಲಿಲ್ವೇನು? ಅದು ನೇರವಾಗಿ ಕೊನೆಗೆ CM ಬುಡಕ್ಕೆ ಬರಲಿಲ್ವೇನು? ಅದು ಚಿನ್ನ ತಾನೇ, ಅದು ಚಿನ್ನನೇ, ಅದು ದುಬೈಯೇ, ಅದು ಇನ್ಯಾವುದೋ ಮಿಡ್ಲ್ ಈಸ್ಟ್ ಕಂಟ್ರಿನೇ. ಹಾಗಾಗಿ ಇಲ್ಲ, ಯಾರುವೇ ಪರಿಸ್ಥಿತಿಯಲ್ಲಿಲ್ಲ, ಯಾರೂ ಗೊತ್ತಿಲ್ಲ. ಯಾರಾದರೂ ಇದ್ದರೆ ಅವರ ಪಾತ್ರ ಗೊತ್ತಿಲ್ಲ, ಹೊರಗೆ ಬರಬೇಕು. ನೆಕ್ಲೆಸ್ 45 ಇರಬಹುದು, ಇಲ್ಲದೆಯೂ ಇರಬಹುದು. ಈಗ ತನಿಖೆ ಮಾಡ್ತಿರೋರು DRI ಆಗಿರೋದ್ರಿಂದ ಸರ್, ರಾಜ್ಯ ಸರ್ಕಾರದ ಮೇಲೆ ವಿಪಕ್ಷದವರು ಒತ್ತಡ ಹಾಕಿ ಯಾರದು ಹೇಳಿ ಅಂತಂದ್ರೆ ಇವ್ರು ಹೆಂಗೆ ಹೇಳ್ತಾರೆ ಅಂತ. ಕಾಂಗ್ರೆಸ್ನವ್ರು ಇದ್ದಿದ್ರು ಅದೇ ಮಾಡಿರ್ತಿದ್ರು, BJPನವರು ಅದೇ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಇವರಿದ್ದಿದ್ರು ಅದೇ ಕೆಲಸ ಮಾಡೋರು. ಯಾರದು ಹೇಳಿ. ಈಗ ಕಾಂಗ್ರೆಸ್ನ ನ್ಯಾಷನಲ್ ಲೆವೆಲಲ್ಲಿ ಎಷ್ಟೋ ಸರಿ ನಮಗೆ ಸಂಬಂಧಪಡದೇ ಇರೋ ವಿಚಾರಕ್ಕೆ ಭಾರತ ಸರ್ಕಾರವನ್ನು ಕೇಳಲ್ವೇ, ಏನದು ಹೇಳಿ, ನೀವು ಏನು ಮಾಡೋದು, ಏನು ಮಾಡ್ತಾ ಇದ್ದೀರಿ ಅಲ್ಲಿ ಇದರಲ್ಲಿ ಸಿರಿಯಾನಲ್ಲಿ ನೀವು ಅಂತಾರೆ. ಸಿರಿಯಾ ಜಗಳ ನಾವು ಸ್ಟಾರ್ಟ್ ಮಾಡಿರೋದು. ಅಲ್ಲಿ ಯಾರೋ 6 ಜನ ಇಂಡಿಯನ್ಸ್ ಹೋಗಿ ಸಿಗಾಕೊಂಬಿಟ್ಟಿರ್ತಾರಪ್ಪ. ಅವರೇ ನಮ್ಗೆ ಹೇಳೋಗಿದ್ದಾರ ಇಂಡಿಯನ್ಸ್ 6 ಜನ? ನಮ್ಗೆ ಹೇಳಿ, ನಮಗೆ ಫೋನ್ ಮಾಡಿ, ನಮಗೆ ಪರ್ಮಿಷನ್ ತಗೊಂಡು, ನಂಗೆ ಸೆಕ್ಯೂರಿಟಿಗೆ ನಾನು ಅಡ್ರೆಸ್ ತಗೊಳ್ಳಿ ಬರ್ಕೊಟ್ಬಿಟ್ಟು ಹೋಗಿರ್ತಾರ. ಅವ್ರ ಪಾಡ್ಗಳು ಹೋಗಿರ್ತಾರಪ್ಪ. ಅವ್ರನ್ನೂ ರಕ್ಷಣೆ ಮಾಡದೇ ಇರೋ ಮೋದಿ ಸರ್ಕಾರ ಫೈಟ್ ಅಂದ್ಬಿಡೋದು. ಫೇಲ್ ಆಗತ್ತಾ? ಹಾಗೆ ಇವೆಲ್ಲ ಆಯಾ ರಾಜಕಾರಣದಲ್ಲಿ ಆಯಾ ಪಕ್ಷಗಳು ಬಿಡ್ತಾ ಇರುತ್ತೆ ಬುರುಡೆನ. ರಾಜ್ಯ ಸರ್ಕಾರಕ್ಕೆ ಅಧಿಕೃತವಾದ ಮಾಹಿತಿಗಳು ಈ ಪ್ರಕರಣದಲ್ಲಿ ಇರುವುದಿಲ್ಲ, ಅನಧಿಕೃತವಾಗಿ ಇರುತ್ತೆ. ಅದು ಆಫೀಸರ್ ಟು ಆಫೀಸರ್ ರಿಲೇಷನ್ಶಿಪ್ಪಲ್ಲೋ, ಐಒಗಳಲ್ಲೋ, ಏಜೆನ್ಸಿ ಟು ಏಜೆನ್ಸಿನಲ್ಲೋ ಕೋಆರ್ಡಿನೇಷನ್ ಇರೋದ್ರಿಂದ ಒಂದು ಮಾಹಿತಿ ಇವ್ರ ಹತ್ರ, ಒಂದು ರಫ್ ಸ್ಟೋರಿ ಇವ್ರ ಹತ್ರ ಇರುತ್ತೆ. ಅಧಿಕೃತವಾಗಿ ಇವ್ರ ಕೈಲಿದೆಯಾ? ಇರಲ್ಲ. ಓಕೆ, ಇನ್ನು ರನ್ಯಾರಾವ್ಗೆ KADB ವತಿಯಿಂದ 12 ಎಕರೆ ಭೂಮಿ ಮಂಜೂರಾಗಿತ್ತು ಎಂಬ ವಿಚಾರಕ್ಕೆ ಈಗ ಒಂದು ತಿರುವು. ರನ್ಯಾರಾವ್ಗೆ ಶಿರಾಬಳಿ 12 ಎಕರೆ ಜಮೀನು ಮಂಜೂರಾತಿಗೆ ಜನರಲ್ ಕ್ಯಾಟಗರಿಯಲ್ಲಿ ಕ್ಲಿಯರೆನ್ಸ್ ಸಿಕ್ಕಿತ್ತು ಅನ್ನೋದು ನಿಜ. ಆದರೆ ಮಂಜೂರಾಗಿಲ್ಲ, ಯಾಕೆಂದರೆ ಜಾಗ ಮಂಜೂರು ಮಾಡಿ ಅಂತ ಕಂಪನಿ ಕಡೆಯಿಂದ ಯಾವುದೇ ಮನವಿ ಬಂದಿರಲಿಲ್ಲ ಅಂತ KADB ಅವರು ಸ್ಪಷ್ಟಪಡಿಸಿದ್ದಾರೆ. ಸಿನಿಮಾದಲ್ಲಿ ಹೆಸರು ಮಾಡಿದ್ದಕ್ಕೆ ಏನು ಬೇಕಾದರೂ ಮಾಡಬಹುದು, ಹಾಗೆ ಹೇಗೆ ಅಂತ ವಿಜೇಂದ್ರ ಅವರೆಲ್ಲ ಒಂದಷ್ಟು ಕೇಳಿದ್ದಾರೆ. ಆದರೆ ಪರಮೇಶ್ವರ್ ಅವರು ಮಾತ್ರ ಈ ವಿಚಾರ ಕೇಳಿ ನನಗೂ ಶಾಕ್ ಆಯಿತು ಅಂತ ಹೇಳಿದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ನಿಯಮದ ಪ್ರಕಾರವೇ ರನ್ಯಾಗೆ ಜಮೀನು ಮಂಜೂರು ಮಾಡಲಾಗಿತ್ತು, ಎಲ್ಲಿಯೂ ಲೋಪ ಆಗಿರಲಿಲ್ಲ ಅಂತ ಆಗ ಕೈಗಾರಿಕೆ ಮಂತ್ರಿ ಆಗಿದ್ದ ಮುರುಗೇಶ್ ನಿರಾಣಿ ಅವರು ಸ್ಪಷ್ಟಪಡಿಸಿದ್ದಾರೆ. KADB ಆಕೆ ಕಂಪನಿಗೆ 12 ಎಕರೆ ಕೊಟ್ಟಿದ್ರು. ಹಿಂದೇನಾಗಿದೆ ತನಿಖೆ ಮಾಡಲೇಬೇಕಾದ್ರೆ ಅದನ್ನು ಬೇಕಾದ್ರೆ ನನ್ನ ಆಗ್ರಹ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಇದರಿಂದ ಯಾರು ಸಚಿವರಿದ್ದಾರೆ, ಯಾರಿದ್ದಾರೆ ಅನ್ನುವ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅನ್ನೋದು ನನ್ನ ಪ್ರಶ್ನೆ. ಇವತ್ತು ಇದು ಜನವರಿ 23 ಅಂದರೆ BJP ಹಿಂದಿನ ಸರ್ಕಾರದಲ್ಲಿ ಅಲೋಕೇಶನ್ ಆಗಿದೆ. ಸೊ ನಮ್ಮ ಈ ಸರ್ಕಾರಕ್ಕೂ ಅಥವಾ ನಾವು ಬಂದಮೇಲೆ ಅದನ್ನು ಕೂಡ ಸಂಬಂಧ ಇಲ್ಲ. ಕಾನೂನಾತ್ಮಕವಾಗಿ ಪ್ರೊಸೀಜರಲ್ಲಿ ಏನು ಲ್ಯಾಪ್ಸ್ ಇದ್ದರೆ ಕ್ರಮ ಕೈಗೊಳ್ತೀವಿ. Who is influenced, who is directed, or ultimately it comes to the minister. Who was the minister at that point of time? How this was? Let them find out and say. I also saw. I hail from Tumkur. I was told this was allotted in January when BJP was in power. ಒಂದು ರನ್ಯಾರಾವ್ ಅನ್ನುವಂಥ ಒಬ್ಬ ಉದ್ಯಮಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅಲಾಟ್ಮೆಂಟ್ ಮಾಡಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ಇಲ್ಲಿ ಸರ್, ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನೋದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಯಾರೋ ಒಬ್ಬರು ಈ ಥರ ಇಂಡಸ್ಟ್ರಿ ನಾವು ಶುರು ಮಾಡ್ತೀವಿ, 100 ಜನರಿಗೆ ಉದ್ಯೋಗ ಕೊಡ್ತೀವಿ, ನಮಗೊಂದಷ್ಟು ಜಾಗ ಅಲಾಟ್ ಮಾಡಿ ಅಂತ ಕೇಳಿದ್ರೆ ಆ ಕ್ಷಣದಲ್ಲಿ ಯಾವ ಸರ್ಕಾರ ಇರುತ್ತವರು ಕಾನೂನು ಪ್ರಕಾರ ಜಾಗವನ್ನು ಅಲಾಟ್ ಮಾಡಿದ್ರೆ ಅದು ಆ ನಂತರ ತಪ್ಪಾಗ್ಬಿಡುತ್ತಾ ಸರ್? ಈಗ ಇವರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ತಪ್ಪು. ಭಾಳ ಸರಳ. ಮಂಜೂರಾಗಿದ್ದ ದಿನ ಆಕೆ ಚಿನ್ನದ ಕಳ್ಳ ಸಾಗಾಣಿಕೆ ಮಾಡಿದ್ರು ಅಂತ ಯಾರು ಬಂದು ಹೇಳಿದ್ರಾ? ಇಲ್ಲ. ಬೇರೆ ಏನೋ ಮಾಡಬಾರ್ದ ಪಾಪಕೃತ್ಯವನ್ನು ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ರು ಅಂತ ಅವ್ರ ಮೇಲೆ ಏನಾರು ಇತ್ತಾಗ? ಇಲ್ಲ.
ಹಾಗಿದ್ದಾಗ ನಿರಾಣಿಗಾಗಲಿ ಮತ್ತೊಬ್ಬರಿಗಾಗಲಿ ಮಗದೊಬ್ಬರಿಗಾಗಲಿ ವೈ ಶುಡ್ ದೇ ಬಾದರ್? ಅವ್ರು ಯಾಕೆ ತಲೆ ಕೆಡಿಸ್ಕೋಬೇಕು ಅದಕ್ಕೆ? ನಾನೊಬ್ಬ ಉದ್ಯಮಿಯಾಗಿ ಬಂದು ಇದನ್ನು ಎಲ್ಲವನ್ನು ನಿಭಾಯಿಸ್ತೀನಿ, ಹೀಗಿದೆ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಸರಿ ಇದ್ರೆ ಕೊಟ್ಟಿರ್ತಾರಪ್ಪ. ಈ ಪ್ರಕರಣದಲ್ಲಿ ಕೊಟ್ಟು ಇಲ್ವಲ್ಲ ನೀವು ಲ್ಯಾಂಡನ್ನು ತಗೊಂಡಿಲ್ಲ ಅವ್ರು. ಅಲ್ಲ, ತಗೊಂಡಿಲ್ಲ ಅಂದ್ರೆ ಅವ್ರು ದುಡ್ಡು ಕಟ್ಟಿಲ್ಲ, ಹಾಗಾಗಿ ಇವ್ರು ಲ್ಯಾಂಡ್ ಕೊಟ್ಟಿಲ್ಲ. ಸೊ ದಿ ಪ್ರಾಸೆಸ್ ಆಫ್ ಗ್ರಾಂಟಿಂಗ್ ದ ಲ್ಯಾಂಡ್ ಹ್ಯಾಸ್ ನಾಟ್ ಬಿನ್ ಕಂಪ್ಲೀಟೆಡ್. ನಂಬರ್ 2, ಟೈಮ್ ಲಿಮಿಟ್ ಮುಗಿದೋಗಿರುತ್ತೆ ಅದಕ್ಕೆ, ಹಾಗಾಗಿ ನಾ ಲ್ಯಾಂಡ್ ಸಿಕ್ಕಲ್ಲ ಅವ್ರಿಗೆ, ಸಿಗಲ್ಲ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಆದರೆ ಒಂದು ವೇಳೆ ಅವ್ರು ತಗೊಂಡಿದ್ರು ಅಂತಲೇ ಇಟ್ಕೊಳ್ಳೋಣಪ್ಪ, ಆಗ ಏನೀಗ? ಆಗ ನಮ್ಗೇನೂ ಗೊತ್ತಿರಲಿಲ್ಲ, ಅಲಾಟ್ ಮಾಡಿದ್ವಿ, ನಥಿಂಗ್ ರಾಂಗ್ ಅದರಲ್ಲಿ, ಝೀರೋ ನನ್ನ ಪ್ರಕಾರ. ಒಂದು ವೇಳೆ ಆಗಲೇ ಆಕೆಯ ಮೇಲೆ ಈ ಥರ ಪ್ರಕರಣ ಇತ್ತು, ಇದ್ದರೂ ಒಬ್ಬ ರಾಜಕಾರಣಿಯೋ ಅಥವಾ ಅಧಿಕಾರಿಯೋ ಆಸಕ್ತಿಯನ್ನು ತೆಗೆದುಕೊಂಡು ಆಕೆಗೆ ಕೊಡಿಸಿದ್ದಾನೆ ಅಂತಂದರೆ ಬರುತ್ತೆ, ಆವಾಗ ಲೆಕ್ಕಾಚಾರ ಪ್ರಭಾವ ಅಂತ ಬಂದ್ಬಿಡುತ್ತೆ. ಇಲ್ಲ ಹಂಗೆ ಕಾಣಿಸ್ತಿಲ್ಲ. ಪರಮೇಶ್ವರರು ಬಹಳ ಬುದ್ಧಿವಂತರ ರೀತಿಯಲ್ಲಿ ನಾನು ನೋಡಿದೆ, ಓ ಮೈ ಗಾಡ್ ಶಾಕ್ಡ್, ಓ ತುಮಕೂರಲ್ಲ ಅಂತ ಬಿಡ್ತಾ ಇದ್ದಾರೆ. ಆ ಸಮಯದಲ್ಲಿ ಮಂತ್ರಿಗಳು ಯಾರಾಗಿದ್ರು, ಯಾರ ಪ್ರಭಾವ ಇದೆ ಏನು ಎತ್ತ ಅಂತೆಲ್ಲ, ಅಂದರೆ ಯು ಆರ್ ಟ್ರೈಂಗ್ ಟು ಕಾಸ್ಟ್ ಆಸ್ಪರ್ಷನ್ಸ್ ಆನ್ ನಿರಾಣಿ. ದಿ ಸೇಮ್ ಆಸ್ಪರ್ಷನ್ಸ್ ಕ್ಯಾನ್ ಬಿ ಕಾಸ್ಟೆಡ್ ಆನ್ ಯು ಆಲ್ಸೋ. ಓ ಪರಮೇಶ್ವರ್ ಅವರ ಹೋಮ್ ಮಿನಿಸ್ಟರ್, ಓ ನೆಕ್ಲೇಸ, ಓ ಅವರ ಪರಿಚಯ, ಓ ನೋಡ್ಬೇಕಪ್ಪ ಇವೆಲ್ಲ ಅಂತ. ಹೌದು, ಕಾಂಟ್ ಇಟ್ ಬಿ ಡನ್? ಬರಬಹುದು, ಅಲ್ಲ ಮಾಡ್ಬೋದು. ಹಂಗಾಗಿ ಒಬ್ಬರ ಮೇಲೆ ಒಬ್ರು ತೊಪ್ಪೆ ಎಸ್ತ್ಕೊಳಕ್ ಹೋಗ್ಬೇಡಿ, ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ಎಲ್ಲರೂ ಮರ್ಯಾದೆಯನ್ನು ಕಾಪಾಡ್ಕೊಳ್ಳೋದು ನಾಲಿಗೆ ಮೂಲಕ ಮಾಡ್ಕೊಳ್ಳಿ. ಬಿಟ್ಟರೆ ಕೆಳಕ್ಕೆ ನಿಮ್ಮೆಲ್ಲರಲ್ಲಿರುವ ಹೇಸಿಗೆಗಳು ಆಚೆ ಬರಬಹುದೇನೋ ಇದ್ದವರಿಗೆ. ಹಂಗಾಗಿ ಸುಮ್ಮನೆ ಇಲ್ಲದ ತರಲೆಗಳು ಮಾಡಕ್ಕೆ ಹೋಗಬೇಡಿ, ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ. ಇಲ್ಲೀಗಲ್ ಆಗಿ ಲ್ಯಾಂಡು ಅಲಾಟ್ಮೆಂಟ್ ಆಗಿದೆ ಅನ್ನೋದಾದರೆ ಅದನ್ನು ಆಚೆ ತನ್ನಿ, ತಪ್ಪೇನಿಲ್ಲ, ತನಿಖೆ ಆಗ್ಬೋದು. ಅದು ಯಾವುದೇ ಇಲ್ಲೀಗಲ್ ಇಂಡಸ್ಟ್ರಿಯಲ್ ಅಲಾಟ್ಮೆಂಟ್ ಅನ್ವಯ ಆಗಬೇಕು. ಬರೀ ಇದು ಯಾವುದೋ ಹೆಣ್ಮಗಳದ್ದಕ್ಕಲ್ಲ, ಯಾರದ್ದಕ್ಕಾದ್ರೂ ಆಗಬೇಕಲ್ಲ. ಈ ಪ್ರಕರಣ ಬಂದಿದೆ ಅಂತೇಳಿ ಅಷ್ಟೇ ಕಾಣಿಸ್ತಾ ಇರೋದು ಸರ್, ಇದು ಕಾಣಿಸ್ತಾ ಇರಲಿಲ್ಲ. ಯಾಕೆ ಕಾಣಿಸ್ಬೇಕು? ಹೌದು, ಅಲ್ಲಿ ಏನಕ್ಕೆ ಕಾಣಿಸ್ಬೇಕು ನಿಮಗೆ? ಅವ್ರು ತಗೋತಾನೆ ಇರ್ತಿರ್ಲಿಲ್ಲ, ಅಲ್ಲಿಗೆ ಲ್ಯಾಪ್ಸ್ ಆಗಿರೋದು, ವಾಪಸ್ಸು KIDBಗೆ ಲ್ಯಾಂಡ್ ಬಂದಿರೋದು. ಅದು ಒಳ್ಳೆ ಜಾಗದಲ್ಲಿದ್ದರೆ ಇನ್ಯಾರು ತೊಗೊಂಡಿರೋರು, ದೊಡ್ಡ ಶ್ರೀಮಂತರು, ಪವರ್ಫುಲ್. ಹೌದಾ, ಪರಮೇಶ್ವರರು ಕಡೆಯವರ ಅಂತ ಯಾರೊಬ್ರು ಕಡೆಯವರು ತೊಗೊಂಡಿರೋರು ಆಗ ಅಷ್ಟೇ. ಎಸ್. ಇನ್ನು ಈ ರಾಜಕೀಯದ ಮಧ್ಯೆ ನಟಿ ರಣ್ಯಾರಾವ್ ಮಕ್ಕಳು, ದುಡ್ಡು, ಖ್ಯಾತಿ ಇರಬಹುದಾದ ವ್ಯಕ್ತಿಗಳ ಜೊತೆ ಭಾರತದ ರಾಜಕಾರಣ ಮತ್ತು ಕೈಗಾರಿಕಾ ಉದ್ಯಮ ಮತ್ತು ಸಮಾಜ ನಡ್ಕೊಂಡಿರೋ ರೀತಿ ಹೇಗೆ ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಯಾರ್ಯಾರದ್ದು ಟಿನ್ ಒಳಗಡೆ ಯಾವ್ಯಾವ ಜಂತುಳೋ ಇದೆಯೋ ಗೊತ್ತಿಲ್ಲ ನನಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಆ ಟಿನ್ ಕ್ಯಾಪ್ ಹಾಕ್ಕೊಂಡಿದ್ರೆ ಬಚಾವ್. ನೀವು ಕ್ಯಾಪ್ ತೆಗೆದ್ರೆ ಯಾವ್ಯಾವ ಜಂತುಳು ಎಲ್ಲೆಲ್ಲಿ ಬರುತ್ತೋ. ಕರೆಕ್ಟ್. ಯಾಕಂದರೆ ಭಾರತದಲ್ಲಿ ಗೊತ್ತಿದೆ ನಮಗೆ. ಎಸ್. ಇನ್ನು DRI ಅಧಿಕಾರಿಗಳು ವಿಚಾರಣೆಯನ್ನ ಮುಗಿಸಿದ್ದಾರೆ. DRI ಸರಣಿ ಪ್ರಶ್ನೆಗಳಿಗೆ ನಟಿ ರಣ್ಯಾರಾವ್ ಉತ್ತರವನ್ನು ಕೊಟ್ಟಿದ್ದಾರಂತೆ. ಕಣ್ಣೀರು ಕೂಡ ಹಾಕಿದ್ದಾರೆ. ಏನೇ ಪ್ರಶ್ನೆ ಕೇಳಿದ್ರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ವಂತೆ. ನನ್ನನ್ನು ಈ ಕೇಸ್ನಲ್ಲಿ ಸಿಲುಕಿಸಲಾಗಿದೆ, ನನಗೆ ಏನು ಗೊತ್ತಿಲ್ಲ ಅಂತ ಅಷ್ಟೇ ಅವ್ರು ಹೇಳ್ತಾ ಇದ್ದಾರಂತೆ. ಇವತ್ತು ಕಸ್ಟಡಿ ಮುಗಿದಿತ್ತು, ಸೊ ಹಾಗಾಗಿ ಅವ್ರನ್ನ ಆರ್ಥಿಕ ಅಪರಾಧ ನ್ಯಾಯಾಲಯಕ್ಕೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು DRI ಅಧಿಕಾರಿಗಳು. ಈ ವೇಳೆ ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಕಣ್ಣೀರಿಟ್ಟಿದ್ದಾರೆ. ತನಿಖಾಧಿಕಾರಿಗಳು ಅದೆಲ್ಲ ಇಲ್ರಿ, ಹಾಗೇನು ಮಾಡಿಲ್ಲ, ನಾವು ಪ್ರಶ್ನೆ ಕೇಳೋದು ಕಿರುಕುಳ ಅಂತ ಹೆಂಗಾಗುತ್ತೆ, ರಣ್ಯಾ ತನಿಖೆಗೆ ಸಹಕಾರ ಕೊಡ್ತಿದ್ದಾರೆ ಅಂತ ಆದೇಶದಲ್ಲಿ ನ್ಯಾಯಮೂರ್ತಿಗಳು ಬರೆದಿದ್ದಾರೆ, ಅಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಮಾರ್ಚ್ 24ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಇಡೀ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ರಣ್ಯಾ ಆಗಿದ್ದು 4,83,00,000 ತೆರಿಗೆ ವಂಚಿಸಿದ್ದಾರೆ ಅಂತ ಕೋರ್ಟ್ಗೆ DRI ತಿಳಿಸಿದೆ. ಈ ನಡುವೆ ರಣ್ಯಾರಾವ್ ಗೆಳೆಯ ಎನ್ನಲಾದ ಸ್ಟಾರ್ ಹೋಟೆಲ್ನ ಮಾಲೀಕರೊಬ್ಬ ಮೊಮ್ಮಗ ತರುಣ್ ರಾಜ್ ಅಂತೆ DRI ಅಧಿಕಾರಿಗಳು ಬಂಧಿಸಿದ್ದಾರೆ. 5 ದಿನ ಕಸ್ಟಡಿ ಪಡ್ಕೊಂಡಿದ್ದಾರೆ. ಸೊ ಏನಿದೆ ಇನ್ನು ಕೋರ್ಟ್ ವಿಚಾರಣೆ ಹೇಗಿತ್ತು ಅನ್ನೋದನ್ನ ನೋಡ್ಬಿಡೋಣ. ರಣ್ಯಾ ಹೇಳ್ತಾರೆ, ಮಾನಸಿಕ ಹಿಂಸೆ ನೀಡಿದ್ದಾರೆ, ಬೈತಿದ್ದಾರೆ, ಸತ್ಯ ಹೇಳಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಅಂತೆಲ್ಲ ಬೆದರಿಕೆ ಹಾಕ್ತಾ ಇದ್ದಾರೆ, ಸತ್ಯ ಒಪ್ಕೋ ಅಂತ ಭಯ ಬೀಳಿಸಿದ್ದಾರೆ, ನಾನು ಏನು ಮಾಡಿಲ್ಲ ಅಂದರೂ ಕೂಡ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಕೈ ಮುಗಿದೇನೋ ಕಣ್ಣೀರು ಹಾಕಿದ್ರಂತೆ. ಇನ್ನು ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು, ನಾವು ಪ್ರಶ್ನೆ ಕೇಳಿದ್ದೇನೆ ಯಾಕೆ ಟಾರ್ಚರ್ ಅಂದ್ಬಿಟ್ರೆ ಹೆಂಗೆ, ನಮ್ಮ ತನಿಖೆಗೆ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ, 24 ಗಂಟೆ CCTV ಕಣ್ಗಾಣಲ್ಲಿ ಇಟ್ಟಿದ್ದೀವಿ, ಸೊ ಅದರದ್ದು CCTV ಫುಟೇಜ್ ಬೇಕು ಅಂದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. DRI ತನಿಖೆಗೆ ರಣ್ಯಾ ಸಹಕಾರವನ್ನು ನೀಡಿಲ್ಲ, ಸೊ ಇಲ್ಲ ನಾನು ಸಂಪೂರ್ಣ ಸಹಕಾರ ನೀಡಿದ್ದೀನಿ ಅಂದಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ.
ಇಲ್ಲಿ ಸರ್ ಪ್ರಮುಖವಾಗಿ ಒಂದು ವಿಚಾರ ಸರ್, ಸಾಮಾನ್ಯವಾಗಿ ಆ ಹಿಂದೆ ಎಲ್ಲ ನಾನೇನು ಮಾಡೇ ಇಲ್ಲ, ನಾನು ಚಿನ್ನ ತಂದಿಲ್ಲ, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತಂದ್ರೂ ಕೂಡ ಈ ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ರೆಡ್ ಹ್ಯಾಂಡ್ ಆಗೇ ಸಿಕ್ಕಾಕೊಂಡಿದ್ರಲ್ಲ, ಅದಕ್ಕೊಂದು ಉತ್ತರ ಕೊಡಬೇಕಾಗುತ್ತಲ್ಲ. ಕೊಡಲೇಬೇಕು. ಹೆಂಗೆ ಅಂತ ಅಂದ್ಬಿಟ್ಟು ಈಗ 14 ಪಾಯಿಂಟ್ ಸಮಥಿಂಗ್ ಏನೋ ತಂದ್ರೆ 14 ಅಲ್ಲ, ಒಂದು kg ಆದರೂ ಕೊಡಬೇಕಾಗುತ್ತೆ. ಇಲ್ಲಿ ಪ್ರಾಬ್ಲಮ್ನ ಗಮನಿಸ್ತಾ ಇರೋದು 4,83,00,000 ತೆರಿಗೆ ವಂಚನೆ. ತೆರಿಗೆ ವಂಚನೆ ಆಮೇಲಿನ ಪ್ರಶ್ನೆ. ಫಸ್ಟ್ ಆಕ್ಟ್ ಆಫ್ ಕ್ರೈಮ್ ಈಸ್ ಇಲ್ಲಿಗಲಿ ಬ್ರಿಂಗಿಂಗ್ ಇಟ್. ಗೋಲ್ಡ್ ಸ್ಮಗ್ಲಿಂಗ್, ಇಲ್ಲಿಗಲಿ ಬ್ರಿಂಗಿಂಗು ಫಸ್ಟ್ ಆಕ್ಟ್ ಆಫ್ ಕ್ರೈಮ್ ಅದೀಗ, ವೈಲೇಷನ್ ಆಫ್ ನಮ್ಮ ಆ್ಯಕ್ಟಲ್ಲಿ. ಸೆಕೆಂಡ್ ಒನ್ನು ತೆರಿಗೆ, ಪರಿಗೆ, ಮರಿಗೆ ಎಲ್ಲ ಆಮೇಲಿನ ಕತೆ. ಒಂದು ವೇಳೆ ಈ ಹೆಣ್ಣುಮಗಳು ಸೂಟ್ ಕೇಸಲ್ಲಿ 14 kg ಚಿನ್ನವನ್ನು ಇಟ್ಕೊಂಡಿದ್ಲು ಅಂತ ಅನ್ಕೊಳ್ಳೋಣ, ಹಿಡ್ಕೊಂಡು ಬರ್ತಾಳೆ ಅವಳು. ಇನ್ನೇನು ಹಿಂಗೆ ಪಾಸಾಗೋ ಟೈಮಲ್ಲಿ ಯಾರೋ ಒಬ್ರು ಬಂದು ಹಿಡ್ಕೊಂಡ್ಬಿಡ್ತಾರಲ್ಲ ಪಟಕ್ ಅಂತ. ಅಥವಾ ಒಂದು ಫಾರಮ್ ಇರುತ್ತೆ, ಡಿಕ್ಲರೇಷನ್ಸ್, ನಾನು ಏನಂತ ತರ್ತಾ ಇದ್ದೀನಿ, ಈ ಮೊತ್ತಕ್ಕಿಂತ ಹೆಚ್ಚಿನದ್ದನ್ನು ಏನಾದ್ರು ತರ್ತಾ ಇದ್ದೀನಾ, ಅದನ್ನು ಡಿಕ್ಲೇರ್ ಮಾಡಿರ್ತಾಳೆ ಅಂತ ಇಟ್ಕೊಳ್ಳೋಣ, ತರ್ತಾ ಇದ್ದೀನಿ ಇದನ್ನು. ಅಥವಾ ತಂದ್ಲು ಅಂತಲೇ ಇಟ್ಕೊಳ್ಳೋಣ, ಅದನ್ನು ಡಿಕ್ಲೇರ್ ಮಾಡೋದು ಮರ್ತಿದ್ದಾಳೆ ಅಂತಲೇ ಇಟ್ಕೊಳ್ಳೋಣ, ಮರ್ತಿದ್ದಾಳೆ ಅಂತಲೇ ಇಟ್ಕೊಳ್ಳೋಣ. ಸಿಕ್ಕಾಕೊಂಡಾಗ ನಾನೇ ಡಿಕ್ಲೇರ್ ಮಾಡ್ತಾ ಇರೋದಿದು, ತಂದಿಲ್ಲಿ ಇಟ್ಟಿದ್ದೀನಿ, ನನಗಿದು ಯಾವುದೋ ಮಾರ್ಗದಲ್ಲಿ ಅಲ್ಲಿ ಬಂದಿದೆ, ಬಟ್ ಐ ಕ್ಯಾನಾಟ್ ಬ್ರಿಂಗ್ ಇಟ್, ಇದಕ್ಕೆ ಏನು ತೆರಿಗೆ ಇದೆ ಅದನ್ನು ಕಟ್ತೀನಿ ಅಂದರೆ ಅದು ತೆರಿಗೆ ಕಟ್ಟಿಸಿಕೊಳ್ಳಬೇಕಾದ ಪ್ರಕರಣವಾಗುತ್ತೆ ವೆನ್ ಇಟ್ ಈಸ್ ಡಿಕ್ಲೇರ್ಡ್. ಬ್ರಿಂಗಿಂಗ್ ಈಸ್ ಜಸ್ಟ್ ಎನ್ ಅಫೆನ್ಸ್ ಅಲ್ಲ, ಬ್ರಿಂಗಿಂಗ್ ವಿತೌಟ್ ನೋಟಿಸ್, ತೆರಿಗೆಯನ್ನು ಪಾವತಿಸದೆ ಮತ್ತು ಗುಪ್ತವಾಗಿ ತರುವುದು ಅಕ್ರಮ. ಇಲ್ಲಾಗಿರೋ ಸಮಸ್ಯೆನೂ ಅದು. ಇಲ್ಲ, ಅದು ಸಮಸ್ಯೆ. ಈಕೆ ಇಲ್ಲೇನು ಮಾಡಿದ್ದಾಳೆ, ತನ್ನ ದೇಹದ ಭಾಗಗಳಿಗೆ ಅದನ್ನು ಅಂಟಿಸಿಕೊಂಡಿದ್ದಾಳೆ. ಅಂದರೆ ಅರ್ಥ ಏನು, ಯಾರಿಗೂ ಗೊತ್ತಾಗಬಾರದು ಅನ್ನೋದೇ ಮೊದಲನೆಯ ಹೆಜ್ಜೆ, ಅದೇ ಕಳ್ಳತನದ ಪ್ರಥಮ ಭಾಗ. ಹಾಗಾಗಿ ಇದು ಆಕೆ ಈಗ ಆಲ್ ರೈಟ್, ನಾ ತಂದಾಗೋಗಿದೆ, ನಾನು ಎಷ್ಟ್ರಿ ಅದು 4,83,00,000 ಕಟ್ಬಿಡೋಣ ಬನ್ನಿ. ಈಗ ಹಂಗಾಗಲ್ಲ, ಏನೀಗ ಹೋದ್ರಾಯ್ತು, ದುಡ್ಡು ತಾನೆ, ಬೇರೆದೆಲ್ಲ ಅರ್ನ್ ಮಾಡ್ಕೊಂಡ್ರೆ ಆಯ್ತು, ಆಮೇಲೆ ನೋಡೋಣ, ಕಟ್ಬಿಡೋಣ ಬನ್ನಿ ದುಡ್ಡನೀಗ. ಹಂಗೆ ಹೇಳಕ್ಕೆ ಬರೋದು, ಹಂಗಾಗಲ್ಲ. ಇವರ ಇಂಟೆನ್ಷನ್ ಅದಾಗಿರಲಿಲ್ಲ, ಹಾಗಾಗಿ ಆಕೆ ಸಿಕ್ಕಾಕಿಕೊಳ್ಳುತ್ತಾಳೆ. ಸೊ ಇದಕ್ಕೆ ಸಂಪೂರ್ಣವಾಗಿ ಡಿಜಿಟಲ್ ಎವಿಡೆನ್ಸ್ ಇದ್ದೇ ಇರುತ್ತೆ ಅಲ್ವಾ ಸರ್? ಈ ರೀತಿ ಕಳ್ಳತನ ಮಾರ್ಗದಲ್ಲಿ ತಂದಿದ್ದನ್ನು ವಿಡಿಯೋ ರೆಕಾರ್ಡ್ ಇಟ್ಕೊಂಡೇ ಇಟ್ಟಿರ್ತಾರೆ. ಇದಕ್ಕೆ ಸೀಜರ್ನಲ್ಲಿ ಹೋಲ್ ಥಿಂಗ್ ವುಡ್ ಹ್ಯಾವ್ ಬಿನ್ ರೆಕಾರ್ಡೆಡ್. ಎನಿ ಕಸ್ಟಮ್ಸ್ ರೆಕಾರ್ಡ್ ಇದು ನಡೀತಿರೋದು ಎಲ್ಲವೂ ಪಕ್ಕಾ ಟೆಸ್ಟಿಂಗು ಎಲ್ಲವೂ ರೆಕಾರ್ಡ್ ಆಗಬೇಕು. ಯಾಕಂದರೆ ನಾಳೆ ನಾನು ತಂದೆ ಅಲ್ಲ, ಅವ್ರು ಆಕೆ ದೇಹಕ್ಕೆ ಅಂಟಿಸಿದ್ದು ಇಲ್ಲ ನಿಮ್ಮ ಹತ್ರ ದಾಖಲೆ ಅಂತ ಅನ್ಕೊಳ್ಳೋಣಪ್ಪ, ನಾನು ತಂದಿಲ್ಲ, DRI ಆಫೀಸರ್ಸ್ ಅದನ್ನು ಇಟ್ಟಿರೋದು ಅಂತ ಅನ್ಬೋದು ಯಾರು. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಗೋಲ್ಡ್ ಯಾರ್ದು ಅಂತ, ಐ ಡೋಂಟ್ ನೋ. ಹಾಗಾಗಿ ಹಂಗನ್ನೋ ಸ್ಟೇಜಲ್ಲಿ ಇದ್ದಂಗಿಲ್ಲ ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ರೆ, ಬಟ್ ಹಾಗಾಗಿ ಆ ಪಕ್ಕ ಕೆಲಸ ಮಾಡಿರ್ತಾರೆ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ ಅಂಗೀಕಾರವಾಗಿದೆ. ಬಿಜೆಪಿ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು, ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು, ವಾಕ್ಸಮರ ಎಲ್ಲ ನಡೀತು. ಈ ವಿಧೇಯಕದಿಂದ ಕನ್ನಡದ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ಅನ್ಯ ಭಾಷಿಕರ ಹಾವಳಿ ಹೆಚ್ಚುತ್ತೆ ಅಂತ ಬಿಜೆಪಿಯ ಆತಂಕ. ಇನ್ನು ಮೈಕ್ರೋ ಫೈನಾನ್ಸ್ ಸೇರಿ 3 ವಿಧೇಯಕಗಳಿಗೆ ವಿಧಾನಸಭೆ ಸರ್ವಾನುಮತದ ಅನುಮೋದನೆ ಕೊಟ್ಟಿದೆ. ಮೈಕ್ರೋ ಫೈನಾನ್ಸ್ ವಿಧೇಯಕದಲ್ಲಿ ನೋಂದಾಯಿತ ಸರ್ಕಾರಿ ಬ್ಯಾಂಕ್ಗಳನ್ನು ಸೇರಿಸಿದ್ದಾರೆ, ಗಿರವಿದಾರರಿಗೆ ಲೈಸೆನ್ಸ್ ಅವಧಿಯನ್ನು 2 ವರ್ಷಕ್ಕೆ ಇಳಿಸಿದ್ದಾರೆ, ದಂಡ ಪ್ರಮಾಣವನ್ನು 500 ರೂಪಾಯಿಂದ 5 ಲಕ್ಷಕ್ಕೆ ಏರಿಸಿದ್ದಾರೆ, ಶಿಕ್ಷೆ ಪ್ರಮಾಣವನ್ನು 10 ವರ್ಷಕ್ಕೆ ಏರಿಸಿದ್ದಾರೆ. ಇದನ್ನು ಬಿಜೆಪಿ ಸ್ವಾಗತ ಮಾಡಿದೆ. ಈ ಮಧ್ಯೆ ವಿಪಕ್ಷಗಳ ವಿರೋಧ ಸಭಾತ್ಯಾಗದ ಮಧ್ಯೆ ಬೆಂಗಳೂರು ಅರಮನೆ ತಿದ್ದುಪಡಿ ಬಿಲ್ಗೆ ಪರಿಷತ್ನಲ್ಲೂ ಅನುಮೋದನೆ ಸಿಕ್ಕಿದೆ. BPL ಕಾರ್ಡ್ ಪರಿಷ್ಕರಣೆ ಸದ್ಯದಲ್ಲೇ ಶುರುವಾಗುತ್ತೆ ಅಂತ ಮುನಿಯಪ್ಪನವರು ಹೇಳಿದ್ದಾರೆ. ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಅದರಿಂದ ಪ್ರಸ್ತಾವದ ಪರವಾಗಿರುವವರು ಇಲ್ಲ ಅಧ್ಯಕ್ಷರೇ, ಇದು ಬೆಂಗಳೂರಿನ ವಿರೋಧಿ ಇರೋದ್ರಿಂದ ಮತ್ತು ಬೆಂಗಳೂರನ್ನ ಹೊಡಿತಾ ಇರೋದನ್ನ ನಮ್ಮ ಪಕ್ಷ ವಿರೋಧ ಮಾಡ್ತೀರಿ. ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ಎಂತ ದುರ್ದೈವ ಬಂದ್ಬಿಡ್ತು ನಮಗೆ. ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ, ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ, ಕನ್ನಡದ ಮೇಯರ್ಗಳಾಗಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ, ಒಡೆಯೋದು ಈಸಿ, ನಾಳೆ ಕಟ್ಟೋದು ಕಷ್ಟ.
ಗ್ರೇಟರ್ ಬೆಂಗಳೂರು ಬಿಲ್ ತಂದಿರೋಂಥವ್ರು ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರೇ ಒಂದು ಗ್ರೇಟ್. ಯಾಕೆಂದ್ರೆ ಈ ಗ್ರೇಟ್ ಅನ್ನೋದು ನಾನು ಕೇಳಿರೋದು ಎರಡೇ ಸಭಾಧ್ಯಕ್ಷರೇ. ಗ್ರೇಟ್ ಬ್ರಿಟನ್, ಗ್ರೇಟ್ ಅಲೆಕ್ಸಾಂಡರ್ ಅಂತ. ಅಂತದ್ರಲ್ಲಿ ಇನ್ನೊಂದು ಗ್ರೇಟ್ ಅಂತ ಕೇಳ್ತಾ ಇದ್ರೆ ಗ್ರೇಟ್ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಗ್ರೇಟರ್ ಬೆಂಗಳೂರು ಬಿಲ್ ತಂದಿದ್ದಾರೆ. ಈ ಬೆಂಗಳೂರು ನಗರನ ಈಗಿರುವಂತ ಸಿಸ್ಟಮ್ ಅಲ್ಲಿ ನಾವು ನಡ್ಸಕ್ಕಾಗಲ್ಲ. ನಾವು ಮಾಡ್ತಾ ಇರೋದು ಅಧಿಕಾರದ ವಿಕೇಂದ್ರೀಕರಣ. ಬೆಂಗಳೂರನ್ನ ಛದ್ರ ಮಾಡ್ಲಿಕ್ಕೆ ನಾವು ಬಿಡ್ತಾ ಇಲ್ಲ, ಬೆಂಗಳೂರನ್ನ ಗಟ್ಟಿ ಮಾಡ್ಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾ ಇದೀವಿ. ಸುಮ್ನೆ ನಾವು ಸಿಟಿ ರೌಂಡ್ಸ್ ಅಂತ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಈಗ ಬಿಲ್ ಬಂದಿದೆ, ಓಕೆ, ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ, ನಾವು ಸ್ವಾಗತ ಮಾಡ್ತೀರಿ. ಬಿಲ್ ಅನ್ನ RBI ರೂಲ್ಸ್ ಏನಿದೆ ಅದ್ರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ, ಕೋರ್ಟ್ ಅಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ. ಸರ್, ಇದು ಸಮಸ್ಯೆ ಆಗಲ್ವಾ ಸರ್? ಈಗ 5 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀನಿ ಅಂತಿದೆ. ರೆವಿನ್ಯೂ ಬರೋ ಜಾಗಗಳಲ್ಲಿ ದೊಡ್ಡ ನಗರಗಳನ್ನು ಒಡೆದು ಆಳುವಂತಹ ಪ್ರಯೋಗ ಹೊಸದಲ್ಲ. ಈ ಪ್ರಯೋಗ ರಾಜಧಾನಿಯ ದಿಲ್ಲಿಯಲ್ಲೂ ಆಗೋಗಿದೆ. ಎಲ್ಲ ನಗರಗಳಲ್ಲಿ ಅಲ್ಲಲ್ಲಿ ಅವರವರಿಗೆ ತಕ್ಕಂತೆ ಪಾಠಗಳನ್ನು ಕಲಿತಿದ್ದಾರೆ. ಇಲ್ಲಿ ಯಾವ ಪಾಠ ಕಲಿತಾರೋ ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಈ ರೀತಿ ನಡೆಸಕ್ಕಾಗಲ್ಲ ಸಿಟಿನ, ನಗರನ ಅಂತಂದ್ರೆ ಹೊಸ ಜಾಗ ಯಾಕೆ ಆ್ಯಡ್ ಮಾಡ್ತಾ ಇದ್ದೀರಿ ಸಾಹೇಬ? ಇರೋದನ್ನೇ ಆಗ್ತಾ ಇಲ್ಲ ಅಂತ. ಇರೋದೇ ಆಗ್ತಾ ಇಲ್ಲ ಅಂದಾಗ ಅದ್ಯಾಕಪ್ಪ ಬಿಡದಿ, ಕನಕಪುರ, ಸಾಧ್ಯ ಆದ್ರೆ ಮೈಸೂರನ್ನ ಯಾಕೆ ಮರ್ಜ್ ಮಾಡಬಾರ್ದು? ಗ್ರೇಟೆಸ್ಟ್ ಬೆಂಗಳೂರು ಅಂತ ಮಾಡಿ. ಗ್ರೇಟ್ ಬೇಡ, ಗ್ರೇಟೆಸ್ಟ್ ಮಾಡ್ಬಿಡೋಣ, ಮೈಸೂರಿಗೆ ಸೇರಿಸ್ಕೊಂಬಿಡಿ. ಮಧ್ಯದಲ್ಲಿ ಮಂಡ್ಯ ರಾಮನಗರನು ಸೇರ್ಕೊಂಡ್ಬಿಡುತ್ತೆ ಜೊತೆಗೆ, ಆರಾಮು. ಬಿಗ್ಗೆಸ್ಟ್ ಆಗ್ಬಿಡುತ್ತೆ. ಈ ಕಡೆಯಿಂದ ಹಾಸನ ಸೇರಿಸ್ಬಿಡಿ, ಆ ಕಡೆಯಿಂದ ಕೋಲಾರ ಸೇರಿಸ್ಕೊಳ್ಳಿ, ಈ ಕಡೆಯಿಂದ ತುಮಕೂರು ಸೇರಿಸ್ಬಿಡಿ. ಹಳೆಯ ಮೈಸೂರು ಒಂದು ಕಾರ್ಪೊರೇಷನ್ ಅಂತ ಕರೆದು ಬಿಡಿ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ಏನಾದ್ರು ಕೆಲಸ ಮಾಡ್ರಪ್ಪ ಅಂದರೆ ಇಂಥ ಕೆಲಸ ಕೈ ಹಾಕೊಂಡು ಕೂತಿದ್ದೀರಿ. ನೆಟ್ಟಿಗೆ ಒಂದು ರೋಡ್ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ 2 ವರ್ಷದಲ್ಲಿ. ಒಂದು ಫ್ಲೈಓವರು ಅಥವಾ ಮತ್ತೊಂದು ಒಂದು ಸರ್ಕಲಲ್ಲಿ ಡಿಕಂಜೆಸ್ಟ್ ಮಾಡೋದಕ್ಕೆ ಒಂದು ಪುಟಾಣಿ ಕೆಲಸ ಮಾಡೋಕ್ಕೆ ನಿಮ್ಮ ಹತ್ರ ತಾಕತ್ತಿಲ್ಲ, ಕಾಸಿಲ್ಲ, ಕವಡೆ ಇಲ್ಲ, ಬರೀ ಬುರುಡೆ ದಾಸರು. ಬೆಂಗಳೂರನ್ನು ಹಾಲು ಕರಿಯೋ ಹೊಸು ಥರ ಚೆನ್ನಾಗಿ ಬಳಸ್ಕೊತಿದ್ದೀರಿ. ಎಲ್ಲರೂ ಬಳಸ್ಕೊಂಡು ಕುಡೀರಿ ಹಾಲನ್ನು, ಗೊತ್ತಾಯ್ತಾ? ಅದು ಎಲ್ಲಿಯವರೆಗೆ ವಿಷವಾಗಬೇಕೋ ಅಲ್ಲಿವರೆಗೂ ಎಂಜಾಯ್ ಮಾಡಿ, ಆಮೇಲೆ ವಿಷ ಆಗಿದ್ದ ದಿನ ಸಾಯಿರಿ ಹೋಗಿ, ನನ್ನ ಪ್ರಕಾರ. ಬಟ್ ಕೆಲವು ಭಾಗಗಳಲ್ಲಿ ರೆವಿನ್ಯೂ ಜಾಸ್ತಿ ಬರುತ್ತೆ, ಕೆಲವು ಭಾಗಗಳಲ್ಲಿ ಕಡಿಮೆ ಆಗುತ್ತೆ ಸರ್. ಅದನ್ನ ಒಂದೇ ಅಲ್ಲ, ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ರೈಸ್ ಆಗುತ್ತೆ. ನಾಳೆ ಕೋಆರ್ಡಿನೇಷನ್ ಈಗಲೇ ಒಂದು ಕಾರ್ಪೊರೇಷನ್ ಇಟ್ಕೊಂಡ್ರೇನೆ ನಮ್ಮ ಹತ್ರ ಕೋಆರ್ಡಿನೇಷನ್ ಇಲ್ಲ. ಇನ್ನು ಮಲ್ಟಿಪಲ್ ಕಾರ್ಪೊರೇಷನ್ಸ್ ಹಾಕ್ಕೊಂಡು ಒಂದೊಂದು ಕಾರ್ಪೊರೇಷನ್ ಒಂದೊಂದು ಪಕ್ಷದವ್ರು ಅಧಿಕಾರಗಳಿಗೆ ಬಂದುಕೊಂಡು ಆ ಅಧಿಕಾರದ ಪಕ್ಷದವ್ರು ಈ ಅಧಿಕಾರದ ಪಕ್ಷದವ್ರಿಗೆ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿದೆ ಏನು ಕತೆ ಅಂತ, ಆಯ್ತಾ? ಲಾಟ್ ಆಫ್ ಏರಿಯಾಸ್ ಬೆಂಗಳೂರಿನಲ್ಲಿ ಅಲ್ಲಿ ತುಂಬ ಆದಾಯ ಇರುವ ಜಾಗ ಇದೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿರುವಂಥ ಕಾರ್ಪೊರೇಷನ್ದು ವಿಭಾಗಕ್ಕೆ ವಿಪರೀತವಾದ ಆದಾಯ ಇರುತ್ತೆ. KR ಪುರದ ಕಡೆ ವಿಪರೀತವಾದ ಆದಾಯ ಇರುತ್ತೆ. ಆದಾಯವೇ ಇಲ್ಲದ ವಿಭಾಗಗಳಿವೆ, ಅವು ಕತ್ತೆ ಕಾಯಬೇಕು. ಆ ಭಾಗದ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅವ್ರು ಹೋಗಿ ಮಣ್ಣುತ್ತೀನಿ, ನನ್ನ ಪ್ರಕಾರದಲ್ಲಿ ಮಣ್ಣುತ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ನನಗೆ ಗೊತ್ತಿಲ್ಲ ಡಿ.ಕೆ. ಶಿವಕುಮಾರ್ದು ಪ್ಲ್ಯಾನ್ ಏನಿದಕ್ಕೆ, ಯಾಕೆ ಬೇಕಿತ್ತಿದು. ಮತ್ತೆ 6 ಮೇಯರು, 6 ಕಾರು, 6 ಕಾರ್ಪೊರೇಷನು, 6 ಆಫೀಸರ್ಸು, ಮತ್ತೆ ಸೇಮ್ ಮಿಸ್ಟೇಕ್ ಕಮಿಟ್ ಮಾಡ್ತಾ ಇದ್ದೀರಿ. ಸರ್ಕಾರಿ ವೆಚ್ಚವನ್ನು ಹೆಚ್ಚಿಸ್ಕೋತಾ ಇದ್ದೀರಿ. ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ. ಇಷ್ಟ ಮೇಲೆ ಕನ್ನಡದ ಅಸ್ಮಿತೆಗೆ ಹೆಂಗೆ ಧಕ್ಕೆ ಅಂತ ಸರ್ ಈಗ ಅಶೋಕ್ ಅವರು ಕೆಲವು ಭಾಗಗಳಲ್ಲಿ ಆ ಭಾಷೆಯ ಮೇಲ್ಗೈ ಆಗತ್ತೆ, ಹಂಗಾಗಿ ಅವರು ಬಂದು ಬಿಡ್ತಾರೆ ಅಂತ.